ಯಾವ ರೀತಿ ಡೆವಲಪ್ಮೆಂಟ್ ಆಯಿತು, ಬಾಗಲಕೋಟೆ ಹೆಂಗೆ ಡೆವಲಪ್ ಆಯಿತು ಶಿಕ್ಷಣ ಕ್ಷೇತ್ರದಲ್ಲಿ, ಮತ್ತೇನು ಮಾಡಿತು ಗೋಕಾಕ ಅನ್ನೋಂಥ ಪ್ರಶ್ನೆಗಳನ್ನು ಇವತ್ತು ಅವ್ರು ಎದುರಾಳಿಗಳು ಕೇಳ್ತಾ ಇದ್ದಾರೆ. ಹೀಗಾಗಿ ಜಾರಕಿಹೊಳಿ ಸಹೋದರರಿಗೆ ಈ ಸಲ ಬೆಳಗಾವಿ ಜಿಲ್ಲೆ ಕಷ್ಟ ಆಗ್ಬೋದು ಏನೋ ಅನ್ನೋ ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರಿಗಂತೂ ಸತೀಶ್ ಅವರ ಪ್ರತಿಯೊಂದು ಚಲನವಲನದ ಮೇಲೆ ಕಣ್ಣು. ಯಾಕೆಂದರೆ ಇವತ್ತೇನಾದರೂ ಕಾಂಗ್ರೆಸ್ ಮತ್ತೊಮ್ಮೆ 2022 ಅಧಿಕಾರಕ್ಕೆ ಬಂದ್ರೆ ನೆಕ್ಸ್ಟ್ CM DCM ಇವತ್ತಿನ ನಮ್ಮ DKC ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಯಾಕಂದರೆ ಹೈಕಮಾಂಡ್ ಮಟ್ಟಕ್ಕೆ ಹೋಗಿ ಸತೀಶ್ ಅವರು ತಮ್ಮ ಪ್ರಭಾವವನ್ನು ಬಳಸ್ಬೋದಾ, ಅಥವಾ CM ಪೋಸ್ಟನ್ನು ಗಳಿಸಿಕೊಳ್ಳುವಷ್ಟು ಶಕ್ತಿಶಾಲಿ ಆಗಿದ್ದಾರಾ, ಅಥವಾ ಹೈಕಮಾಂಡ್ ಒಪ್ಪಿಸುವಂಥ ಶಕ್ತಿಶಾಲಿ ಅವರಾಗಿದ್ದಾರೆ, ಅಥವಾ ಅವ್ರು ಅಷ್ಟು ಜನರನ್ನು ಆಯ್ಕೆ ಮಾಡ್ಕೊಂಡು ಬರುವಂಥವ್ರು 40, 50, 60 ಜನರ ಆಯ್ಕೆ ಮಾಡ್ಕೊಂಡು ಬರುವಂಥ ಶಕ್ತಿ ಅವ್ರಿಗಿದಾನ, ಇವೆಲ್ಲವೂ ಇವತ್ತು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈಗ ಸ್ವತಃ ಸತೀಶ್ ಅವರು ಹೇಳುವಂಥದ್ದು ಗೆಲ್ಲೋರು ಯಾರಿದ್ದಾರೆ ಅವ್ರು ಟಿಕೆಟ್ ಕೊಡ್ತೀವಿ ಅನ್ನೋ ಮಾತನ್ನು ಅವರು ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯ ಹೇಳ್ತಾರೆ, ಎಲ್ಲರೂ ಹೇಳ್ತಾ ಇದ್ದಾರೆ, ಎಲ್ಲ ಪಕ್ಷಗಳು ಇದೇ ಮಾತಾಗ್ಯದ. ಹೀಗಾಗಿ ಎಷ್ಟು ಜನರನ್ನು ಗೆಲ್ಲಿಸ್ಕೊಂಡ್ಬರ್ಬೋದು ಸತೀಶ್ ಅವರು ಅನ್ನೋ ಜೊತೆಗೆ DKC ಅವರು ಎಷ್ಟು ಜನರನ್ನು ಗೆಲ್ಲಿಸ್ಕೊಂಡ್ಬರ್ಬೋದು. ಅದಕ್ಕಾಗಿ DKC ಅವರು ಇವತ್ತು ಇಡೀ ರಾಜ್ಯ ತುಂಬ ಸುತ್ತಾಗೆ ಎಲ್ಲರಿಗೂ ಭೇಟಿಯಾಗುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲ ದಿಸೆಯಲ್ಲೇ ಮುಖ್ಯವಾಗಿ ಬೆಳಗಾವಿ ಜಿಲ್ಲೆ, ಈ ಬೆಳಗಾವಿ ಜಿಲ್ಲೆಯ ರಾಜ್ಯ ರಾಜಕೀಯಕ್ಕೆ ಒಂದು ಹೊಸ ಆಯಾಮವನ್ನು ಕೊಡುವಂಥದ್ದು ಅಷ್ಟಲ್ಲ, ಜಾರಕಿಹೊಳಿ ಸಹೋದರರಿಗೂ ಸಹಿತ ಬರುವ 2028 ಒಂದು ಕಬ್ಬಿಣ ಕಡಲೆ ಅಷ್ಟೇ ಅಲ್ಲ, ಅತ್ಯಂತ ಸ್ಪರ್ಧಾತ್ಮಕವಾದಂತಹ ಒಂದು ವಾತಾವರಣ ನಿರ್ಮಾಣ ಮಾಡಿದೆ. ಹೀಗಾಗಿ ಇವತ್ತು ಎಲ್ಲರೂ ಒಗ್ಗಟ್ಟಿನಿಂದ, ಅಂದ್ರೆ ನಮ್ಮ ಜಾರಕಿಹೊಳಿ ಕುಟುಂಬದ ಎಲ್ಲ ಸಹೋದರರು ಒಗ್ಗಟ್ಟಿನಿಂದ ಮುಂಬರುವ ದಿನಗಳಲ್ಲಿ ರಾಜಕೀಯವನ್ನು ಯಾವ ರೀತಿ ಎದುರಿಸಬಲ್ಲರು, ಯಾವ ರೀತಿ ಅದನ್ನು ಅವರಲ್ಲಿ ಸಾಕಷ್ಟು ದಿಟ್ಟತನದ ಸುಳಿದ್ದಾರೆ, ಬುದ್ಧಿವಂತರಿದ್ದಾರೆ.